ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡ್ಯ ವಿಲೇಜ್ ಕುಕಿಂಗ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ದಿನ ನಾವು ಬಿಸಿಬೇಳೆಬಾತನ್ನ ಸುಲಭವಾಗಿ ಸರಳವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ 1 ಲೋಟ ಅಕ್ಕಿಗೆ ರೇಷನ್ ಅಕ್ಕಿ ತಗೊಂಡಿದ್ದೀವಿ. ಅದಕ್ಕೆ ಅದೇ ಲೋಟ ಅಳತೆಯಲ್ಲೇ 3 ಲೋಟ ನೀರನ್ನು ಹಾಕ್ಕೊಂಡಿದ್ದೀವಿ. 3 ಲೋಟ ನೀರು ಹಾಕೋದ್ರಿಂದ ಅನ್ನ ತೆಳ್ಳಗೆ ಬಿಸಿಬೇಳೆಬಾತ್ಗೆ ಬೇಕಾಗೋ ರೀತಿಯಲ್ಲಿ ಮುದ್ದೆಗೆ ಆಗುತ್ತೆ. ಈಗ ಇದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡಿ ನಾವು 2 ವಿಷಲ್ ಕೂಗಿಸ್ತಾ ಇದ್ದೀವಿ. ಮತ್ತು ನಾವಿಲ್ಲಿ ಇನ್ನೊಂದು ಕುಕ್ಕರ್ಗೆ 1 ಗೆಡ್ಡೆಕೋಸು, 1 ಕ್ಯಾರೆಟು ಮತ್ತು 8ರಿಂದ 10 ಬೀನಿಸ್ನ ಈ ರೀತಿ ಚಿಕ್ಕದಾಗಿ ಬಿಸಿಬೇಳೆಬಾತ್ಗೆ ಬೇಕಾಗೋ ರೀತಿಯಲ್ಲಿ ಕಟ್ ಮಾಡಿಟ್ಟಿದ್ದೀವಿ. ಈಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀವಿ. ನಾವು ತರಕಾರಿ ಎಲ್ಲನೂ ಹಾಕೊಂಡ್ಮೇಲೆ ನಾವು ಇದಕ್ಕೆ ಓವರಾಲ್ ನೈಟು ನೀರಲ್ಲಿ ನೆನೆಸಿಟ್ಟಂತಹ ಕಡಲೆಬೀಜ ಮತ್ತು ಬಟಾಣಿ 1/4 ಕಪ್ಪಷ್ಟು ಕಡಲೆಬೀಜ, 1/4 ಕಪ್ಪಷ್ಟು ಬಟಾಣಿನ ಹಾಕೋತಾ ಇದ್ದೀವಿ. ಅದಾದಮೇಲೆ 100 ಗ್ರಾಮ್ ಬೇಳೆನ ಇದಕ್ಕೆ ಸೇರಿಸಿದ್ದೀವಿ. ಅದರ ನಂತರ ನಾವು 3/4 ಲೀಟ್ರಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸೋಣ. ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ತರಕಾರಿ ಎಲ್ಲನೂ ಚೆನ್ನಾಗಿ ಬಾಯ್ಲ್ ಆಗೋ ಹಾಗೆ 2 ವಿಷಲ್ ಕೂಗಿಸ್ಕೋಬೇಕು. ಈಗ ಮತ್ತೆ ನಾವಿಲ್ಲಿ ಇನ್ನೊಂದು ಪಾತ್ರೆಗೆ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಉದ್ದುದಕ್ಕೆ ಹಾಕೊಳ್ಳಿ, ಉದ್ದಾಗೆ ಇರಲಿ. ಮತ್ತು 2 ಮೀಡಿಯಮ್ ಸೈಜ್ನ ಈರುಳ್ಳಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೋತಾ ನಾವು ಇದಕ್ಕೆ ಟೊಮೊಟೊನ ಸೇರಿಸ್ತಾ ಇದ್ದೀವಿ. 2 ಮೀಡಿಯಮ್ ಸೈಜ್ನ ಟೊಮೊಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಟು ಸೇರಿಸಿದ್ದೀವಿ. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಸೇರಿಸೋಣ. ಅರಿಶಿನ ಪುಡಿ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಕಲರೆಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪೆಲ್ಲ ಸೇರಿಸಾದ್ಮೇಲೆ ಉಪ್ಪೆಲ್ಲ ಮಿಕ್ಸ್ ಆಗೋಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವಿಲ್ಲಿ ಬಿಸಿಬೇಳೆಬಾತ್ ಪೌಡ್ರು ಒಂದು ಚಿಕ್ಕ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ನ ಒಂದು ಸೇರಿಸ್ತಾ ಇದ್ದೀವಿ. ನಂತರ ನಾವಿಲ್ಲಿ ಕಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನ್ ಸೇರಿಸಿದ್ದೀವಿ. ಮತ್ತು ಖಾರಕ್ಕೆ ಮತ್ತು ಇನ್ನೊಂದು ಟೇಬಲ್ ಸ್ಪೂನ್ ಎವರೆಸ್ಟ್ ದಿ ಕಲರ್ ಚಿಲ್ಲಿ ಪೌಡರ್ನ ಸೇರಿಸಿದ್ದೀವಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 1-2 ನಿಮಿಷ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇವಾಗ 2 ವಿಷಲ್ ಕೂಗಿಸಿದಂಥ ತರಕಾರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ತರಕಾರಿ ಎಲ್ಲನೂ ಸೇರಿಸಾದ್ಮೇಲೆ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅನ್ನನ ಇದಕ್ಕೆ ಸೇರಿಸೋಣ. ನಾವು ಮೊದಲೇ ತೋರಿಸ್ದಾಗೆ ಅನ್ನನ ರೆಡಿ ಮಾಡಿಟ್ಕೊಂಡಂಥ ಅನ್ನ ನೋಡಿ ಈ ರೀತಿ ಮುದ್ದೆಗೆ ಆಗಬೇಕು ಬಿಸಿಬೇಳೆಬಾತ್ಗೆ. ಅದಕ್ಕೆ ನಾವು 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿ 2 ವಿಷಲ್ ಕೂಗಿಸಿದ್ದೀವಿ. ರೇಷನ್ ಅಕ್ಕಿನೇ ಆದರೆ ಚೆನ್ನಾಗಾಗುತ್ತೆ. ರೇಷನ್ ಅಕ್ಕಿನೇ ಯೂಸ್ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಕ್ಕು ಬರಬೇಕದು, ಕುದಿ ಬರಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ರೀತಿ ಕುದಿಯೋವಾಗ ಮಧ್ಯ 10 ನಿಮಿಷದಲ್ಲಿ ಒಂದು 5 ನಿಮಿಷಕ್ಕೆ 2 ಸಲ ಚೆನ್ನಾಗಿ ತಿರುಗಿಸ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಉಪ್ಪು ಸೇರಿಸಾದ್ಮೇಲೆ ಉಪ್ಪೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವಿಲ್ಲಿ 1/4 ಕಪ್ಪಷ್ಟು ಕಾಯಿ ತುರಿನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀವಿ. ಈ ರೀತಿ ಕಾಯಿ ಹಾಲನ್ನ ಹಾಕೋದ್ರಿಂದ ಬಿಸಿಬೇಳೆಬಾತು ತುಂಬಾ ಟೇಸ್ಟಾಗುತ್ತೆ. ಫೈನಲಾಗಿ ಇದು ರೆಡಿ ಆಗ್ತಾಯಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಫ್ರೆಂಡ್ ರೆಡಿಯಾಗಿದೆ ಬಿಸಿಬೇಳೆಬಾತು. ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.